ನಮಸ್ತೆ ಸ್ನೇಹಿತರೆ, ವೆಲ್ಕಮ್ ಟು ನೆಕ್ಸಸ್ ಕನ್ನಡ ಯೂಟ್ಯೂಬ್ ಚಾನಲ್. ಇವತ್ತಿನ ಫಸ್ಟ್ ಅಪ್ಡೇಟ್ ಬಂದ್ಬಿಟ್ಟು ಒಬ್ರು ಆರ್ಮಿ ಆಫೀಸರ್ ಬಗ್ಗೆ. ಇವರು ಝಾನ್ಸಿ ಮಿಲಿಟರಿ ಆಫೀಸ್ ಅಲ್ಲಿ ಮೆಡಿಕಲ್ ಆಫೀಸರ್ ಆಗಿ ಕೆಲಸ ಮಾಡ್ತಾ ಇದ್ದಾರೆ. ತಮ್ಮ ಸ್ವಂತ ಊರಾದ ಹೈದರಾಬಾದ್ಗೆ ಹೋಗೋಕೆ ಝಾನ್ಸಿ ರೈಲ್ವೆ ಸ್ಟೇಷನ್ ಅಲ್ಲಿ ವೆಯ್ಟ್ ಮಾಡ್ತಾ ಇರ್ತಾರೆ. ಆ ಟೈಮಲ್ಲಿ ಒಬ್ರು ಮಹಿಳೆ ತುಂಬಾ ಪೇನ್ ಅಲ್ಲಿ ಇರೋದನ್ನ ಗಮನಿಸ್ತಾರೆ. ಯಾಕಂದ್ರೆ ಆ ಮಹಿಳೆ ಲೇಬರ್ ಸ್ಟೇಜ್ಗೆ ಹೋಗಿರ್ತಾರೆ, ಅಂದ್ರೆ ಇನ್ನೇನು ಅವರಿಗೆ ಹೆರಿಗೆ ಮಾಡಬೇಕಾಗಿ ಬರುತ್ತೆ. ಸೊ ಹಾಗಾಗಿ ಇವರು ಕ್ವಿಕ್ ಡಿಸಿಷನ್ ತಗೊಂಡು ಜಸ್ಟ್ ಒಂದು ಪಾಕೆಟ್ ನೈಫ್ ಮತ್ತೆ ಹೇರ್ ಕ್ಲಿಪ್ ನ ಯೂಸ್ ಮಾಡಿ ಮಗುನ ಡೆಲಿವರಿ ಮಾಡ್ತಾರೆ. ಹೆಣ್ಣು ಮಗು ಆಗುತ್ತೆ. ತಾಯಿ ಮತ್ತೆ ಮಗು ಇಬ್ರು ಕೂಡ ಹೆಲ್ತಿಯಾಗಿ ಇದ್ದಾರೆ. ಮತ್ತೆ ಆರ್ಮಿ ಆಫೀಸರ್ಗೆ ಆರ್ಮಿ ಚೀಫ್ ಇಂದ ಪ್ರಶಂಸೆ ಕೂಡ ಬಂದಿದೆ. ನೆಕ್ಸ್ಟ್ ಅಪ್ಡೇಟ್ ಬಂದ್ಬಿಟ್ಟು ಇದೊಂದು ಸೋಷಿಯಲ್ ಮೀಡಿಯಾ ಅಪ್ಡೇಟ್ ಅಂತಾನೆ ಹೇಳ್ಬೋದು. ಯಾಕಂದ್ರೆ ಒಬ್ಬ ಹುಡುಗ ಟೆರೆಸ್ ಮೇಲೆ ಕುತ್ಕೊಂಡ್ಬಿಟ್ಟು ತಮ್ಮ ವರ್ಕೌಟ್ ನ ರೆಕಾರ್ಡ್ ಮಾಡ್ತಾ ಇರ್ತಾರೆ ಮೊಬೈಲ್ ಅಲ್ಲಿ. ಅದೇ ಟೈಮಿಗೆ ಒಂದು ಮಂಗ ಹಾರಿ ಬಂದ್ಬಿಟ್ಟು ಅವ್ರ ಮೊಬೈಲ್ ನ ಕಸ್ಕೊಂಡು ಅಲ್ಲಿಂದ ಓಡೋಗುತ್ತೆ. ಆ ವಿಡಿಯೋ ಹಾಕ್ತೀನಿ, ನೋಡ್ಕೊಂಡ್ಬಿಟ್ಟು ಬನ್ನಿ. ನೆಕ್ಸ್ಟ್ ಅಪ್ಡೇಟ್ ಬಂದ್ಬಿಟ್ಟು WWE ಸೂಪರ್ ಸ್ಟಾರ್ ಅಂಡರ್ಟೇಕರ್ ಅವರ ಬಗ್ಗೆ. ಅಪ್ಪ ಮತ್ತೆ ಮಗ ಇಬ್ರು ಸೇರ್ಕೊಂಡ್ಬಿಟ್ಟು ಅಂಡರ್ಟೇಕರ್ ಅವರ ಎಂಟ್ರೆನ್ಸ್ ನ ರೀಕ್ರಿಯೇಟ್ ಮಾಡಿದ್ದಾರೆ. ಹಾರ್ಮೋನಿಯಂ ಮ್ಯೂಸಿಕಲ್ ಇನ್ಸ್ಟ್ರೂಮೆಂಟ್ ನ ಯೂಸ್ ಮಾಡಿಕೊಂಡು ಅಂಡರ್ಟೇಕರ್ ಅವರ ಥೀಮ್ ಸಾಂಗ್ ನ ರೀಕ್ರಿಯೇಟ್ ಮಾಡಿದ್ದಾರೆ. ನಾನು ವಿಡಿಯೋ ಪ್ಲೇ ಮಾಡ್ತೀನಿ, ನೀವು ನೋಡ್ಕೊಂಡ್ಬಿಟ್ಟು ಬನ್ನಿ. ಈ ವಿಡಿಯೋನ ಅಂಡರ್ಟೇಕರ್ ಅವರೇ ಖುದ್ದಾಗಿ ನೋಡಿ ಈ ವಿಡಿಯೋಗೆ ರಿಪ್ಲೈ ಕೂಡ ಮಾಡಿದ್ದಾರೆ. ವೆಲ್ ಡನ್ ಯಂಗ್ ಮ್ಯಾನ್ ಅಂತ ರಿಪ್ಲೈ ಮಾಡಿದ್ದಾರೆ, ನೀವು ನೋಡಬಹುದು. ನೆಕ್ಸ್ಟ್ ಅಪ್ಡೇಟ್ ಬಂದ್ಬಿಟ್ಟು ಸ್ಯಾಂಡಲ್ವುಡ್ ಇಂದ ಕಾಂತಾರ ಮೂವಿ ಬಗ್ಗೆ. ಕಾಂತಾರ ಮೂವಿ ಶೂಟಿಂಗ್ ಕಂಪ್ಲೀಟ್ ಆಗಿದೆ ಅಂತೆ. ಜುಲೈ 6, 2025ಗೆ ಕಾಂತಾರ ಟೀಮ್ ಇಂದ ಒಂದು ಪೋಸ್ಟರ್ ಬಿಡುಗಡೆ ಆಗಿದೆ. ಅದರಲ್ಲಿ ಕಾಂತಾರ ಮೂವಿ ಇದೇ ಅಕ್ಟೋಬರ್ 2025ಗೆ ರಿಲೀಸ್ ಆಗ್ತಾ ಇದೆ ಅಂತ ಅನೌನ್ಸ್ಮೆಂಟ್ ಮಾಡಿದ್ದಾರೆ. ರಿಷಬ್ ಶೆಟ್ಟಿ ಅವರೇ ಈ ಮೂವಿನ ಡೈರೆಕ್ಷನ್ ಮಾಡ್ತಾ ಇರೋದು. ಮತ್ತೆ ಮೇನ್ ಲೀಡ್ ಅಲ್ಲೂ ಕೂಡ ರಿಷಬ್ ಶೆಟ್ಟಿ ಅವರೇ ಕಾಣಿಸ್ಕೊಳ್ತಾ ಇದ್ದಾರೆ. ಜುಲೈ 6 ಏನ್ ವಿಶೇಷತೆ ಅಂದ್ರೆ ವರ್ಲ್ಡ್ ಎನ್ವಿರಾನ್ಮೆಂಟ್ ಡೇ, ಅಂದ್ರೆ ವಿಶ್ವ ಪರಿಸರ ದಿನ. ಸೊ ಮೂವಿ ಕೂಡ ಇದೇ ಥೀಮ್ ಮೇಲೆ ಬೇಸ್ಡ್ ಆಗಿರ್ಬೋದಾ, ಅಂದ್ರೆ ಪ್ರಕೃತಿ ಸಂರಕ್ಷಣೆ ಬಗ್ಗೆ ಅಥವಾ ಪ್ರಕೃತಿಯಿಂದ ಏನೋ ಒಂದು ಶಕ್ತಿ ಪಡೆಯೋದ್ರ ಬಗ್ಗೆ ಇರ್ಬೋದಾ? ಸೊ ಮೂವಿ ರಿಲೀಸ್ ಆದಾಗಲೇ ಗೊತ್ತಾಗೋದು. ಸೊ ಲೆಟ್ಸ್ ವೇಟ್ ಅಂಡ್ ವಾಚ್. ನೆಕ್ಸ್ಟ್ ಅಪ್ಡೇಟ್ ಬಂದ್ಬಿಟ್ಟು ತಾರೇಶ್ ಮತ್ತೆ ಸ್ವಾತಿ ಅವರ ಬಗ್ಗೆ. ಇವರಿಬ್ಬರು ವಿಡಿಯೋಸ್ನ ನೀವು ಇನ್ಸ್ಟಾಗ್ರಾಮ್ ಅಲ್ಲಿ ನೋಡೇ ಇರ್ತೀರಾ. ಟುಗೆದರ್ ಅಸ್ 73 ಅನ್ನೋ ಇನ್ಸ್ಟಾಗ್ರಾಮ್ ಚಾನಲ್ ಅಲ್ಲಿ ಇವರು ಕಪಲ್ ಕಾಮಿಡಿ ವಿಡಿಯೋಸ್ನ ಅಪ್ಲೋಡ್ ಮಾಡ್ತಾ ಇರ್ತಾರೆ. ರೀಸೆಂಟ್ಲಿ ಇವರು ನ್ಯೂಸೋ ಅನ್ನೋ ಒಂದು ಯೂಟ್ಯೂಬ್ ಚಾನಲ್ ಅಲ್ಲಿ ಇಂಟರ್ವ್ಯೂ ಕೊಟ್ಟಿದ್ದಾರೆ. ಅದರಲ್ಲಿ ಕೆಲವೊಂದು ಶಾಕಿಂಗ್ ಇನ್ಸಿಡೆಂಟ್ಸ್ ನ ಹೇಳಿದ್ದಾರೆ. ಏನಪ್ಪಾ ಅಂದ್ರೆ, ಮೊದಲನೇದಾಗಿ ತಾರೇಶ್ ಮತ್ತೆ ಸ್ವಾತಿ ಅವರು ಇಬ್ರು ಕೂಡ ಲವ್ ಮಾಡಿ ಮದ್ವೆ ಆಗಿರೋದು. ತಾರೇಶ್ ಮನೆಯಲ್ಲಿ ಅವ್ರ ಅಪ್ಪ ಅಮ್ಮ ಇಬ್ರು ಕೂಡ ಕಂಪ್ಲೀಟ್ಲಿ ಸಪೋರ್ಟ್ ಮಾಡಿದ್ದಾರೆ. ಬಟ್ ಸ್ವಾತಿ ಮನೆಯಲ್ಲಿ ಅವ್ರ ಅಪ್ಪ ಅಮ್ಮ ಇಬ್ರು ಕೂಡ ಸಪೋರ್ಟ್ ಮಾಡಿಲ್ಲ. ಹಾಗಾಗಿ ಸ್ವಾತಿ ಅವರು ಮನೆ ಬಿಟ್ಟು ಬಂದು ತಾರೇಶ್ ಅವ್ರನ್ನ ಮದುವೆ ಆಗಿದ್ದಾರೆ. ಎರಡನೇ ಇನ್ಸಿಡೆಂಟ್ ಬಂದ್ಬಿಟ್ಟು ತಾರೇಶ್ ಅವರು ಒಂದು ಕೋಚಿಂಗ್ ಸೆಂಟರ್ಗೆ ಸ್ಟೂಡೆಂಟ್ ಆಗಿ ಜಾಯ್ನ್ ಆಗಿದ್ರಂತೆ. ಸೊ ಕೋಚಿಂಗ್ ಸೆಂಟರ್ ಅಲ್ಲಿ ಏನೇನು ಸ್ಕ್ಯಾಮ್ ಮಾಡ್ತಾರಲ್ಲ ಅದ್ರ ಬಗ್ಗೆ ರಿವೀಲ್ ಮಾಡಿದ್ದಕ್ಕೆ ಅವ್ರ ಮೇಲೇನೆ ಕೋಚಿಂಗ್ ಸೆಂಟರ್ ಅವರು ಒಂದು ಕೇಸ್ ರಿಜಿಸ್ಟರ್ ಮಾಡಿದ್ರು ಅಂತ ಕೂಡ ಹೇಳಿದ್ದಾರೆ. ಮೂರನೇದಾಗಿ ವರ್ಕ್ ಫ್ರಮ್ ಹೋಮ್ಸ್ ಜಾಬ್ ಬಗ್ಗೆ ಅವೇರ್ನೆಸ್ ಕೊಟ್ಟಿದ್ದಾರೆ. ಅಂದ್ರೆ ಸೋಷಿಯಲ್ ಮೀಡಿಯಾದಲ್ಲಿ ಹೇಗೆ ವರ್ಕ್ ಫ್ರಮ್ ಹೋಮ್ ಜಾಬ್ಸ್ ಇದೆ ಅಂತ ಹೇಳಿ ಸ್ಟೂಡೆಂಟ್ಸ್ನ ಫೂಲ್ ಮಾಡ್ತಾರೆ ಅನ್ನೋದ್ರ ಬಗ್ಗೆ ಅವೇರ್ನೆಸ್ ಕೂಡ ಕೊಟ್ಟಿದ್ದಾರೆ. ನೀವೇನಾದರೂ ಇವರು ಕಂಪ್ಲೀಟ್ ಇಂಟರ್ವ್ಯೂ ನೋಡಬೇಕು ಅಂದರೆ ನಾನು ಡಿಸ್ಕ್ರಿಪ್ಷನಲ್ಲಿ ಇವ್ರದ್ದು ಲಿಂಕ್ ಕೊಟ್ಟಿರ್ತೀನಿ, ಅಲ್ಲಿ ಹೋಗಿ ನೀವು ಚೆಕ್ ಮಾಡ್ಬೋದು. ನೆಕ್ಸ್ಟ್ ಅಪ್ಡೇಟ್ ಬಂದ್ಬಿಟ್ಟು ಅಮೆರಿಕಾಯಿಂದ ಕರೆಂಟ್ ಪ್ರೆಸಿಡೆಂಟ್ ಡೊನಾಲ್ಡ್ ಟ್ರಂಪ್ ಅವರು ಇಲಾನ್ ಮಸ್ಕ್ನ ಒಂದು ಗೌರ್ಮೆಂಟ್ ಆಫೀಸರ್ ಆಗಿ ಅಪಾಯಿಂಟ್ಮೆಂಟ್ ಮಾಡ್ತಾರೆ. ಆಮೇಲೆ ಯಾವುದೋ ಒಂದು ಬಿಲ್ ವಿಚಾರವಾಗಿ ಇಬ್ಬರಿಗೂ ಭಿನ್ನಾಭಿಪ್ರಾಯ ಉಂಟಾಗಿ ಇಲಾನ್ ಮಸ್ಕ್ ಅವರು ಆ ಒಂದು ವೃತ್ತಿಯಿಂದ ರಿಟೈರ್ಮೆಂಟ್ ತಗೊತಾರೆ. ಇದಾಗಿ ಕೆಲವೇ ದಿನಗಳ ನಂತರ ಇಲಾನ್ ಮಸ್ಕ್ ಅವರು ಒಂದು ಟ್ವೀಟ್ ಮಾಡ್ತಾರೆ, ಅಮೆರಿಕಾಗೆ ಇನ್ನೊಂದು ಪಾರ್ಟಿ ಅವಶ್ಯಕತೆ ಇದೆಯಾ, ಅಂದರೆ ಮೂರನೇ ಪಾರ್ಟಿಯ ಅವಶ್ಯಕತೆ ಇದೆಯಾ ಅಂತ. ಇದಕ್ಕೆ 80% ಜನ ಎಸ್ ಅಂತ ರಿಪ್ಲೈ ಮಾಡ್ತಾರೆ. ಕರೆಂಟ್ಲಿ ನೀವು ನೋಡೋದಾದ್ರೆ ಅಮೆರಿಕದಲ್ಲಿ 2 ಸಿಸ್ಟಮ್ ಪಾರ್ಟಿ ಇರೋದು, ಅಂದರೆ ಎರಡೇ ಪಾರ್ಟಿ ತುಂಬಾನೇ ಡಾಮಿನೇಟ್ ಮಾಡ್ತಾ ಇರೋದು. ಹೇಗೆ ಇಂಡಿಯಾದಲ್ಲಿ NDA ಮತ್ತೆ ಇಂಡಿಯಾ ಪಾರ್ಟಿ ಡಾಮಿನೇಟ್ ಮಾಡುತ್ತೆ, ಅದೇ ರೀತಿ ಅಮೆರಿಕದಲ್ಲಿ ಡೆಮೊಕ್ರೆಟಿಕ್ ಮತ್ತೆ ರಿಪಬ್ಲಿಕ್ ಅನ್ನೋ 2 ಪಾರ್ಟಿ ತುಂಬಾನೇ ಡಾಮಿನೇಟ್ ಮಾಡುತ್ತೆ. ಸೊ ಇದ್ರ ಬಗ್ಗೆ ಡೊನಾಲ್ಡ್ ಟ್ರಂಪ್ ಅವರಿಗೆ ಕೇಳಿದ್ದಕ್ಕೆ ದಿಸ್ ಈಸ್ ರಿಡಿಕ್ಯುಲಸ್ ಅಂತ ಹಾಸ್ಯವಾಡಿದ್ದಾರೆ. ನೆಕ್ಸ್ಟ್ ಅಪ್ಡೇಟ್ ಬಂದ್ಬಿಟ್ಟು ಉತ್ತರ ಪ್ರದೇಶದಿಂದ. ರೀಸೆಂಟ್ಲಿ ಲಕ್ನೋದಲ್ಲಿ ಮ್ಯಾಂಗೋ ಫೆಸ್ಟಿವಲ್ ಸೆಲೆಬ್ರೇಷನ್ ಮಾಡಿದ್ರು. 4th ಜುಲೈಯಿಂದ 6th ಜುಲೈವರೆಗೂ ಈ ಫೆಸ್ಟಿವಲ್ ನಡೀತು. ಮ್ಯಾಂಗೋ ಫೆಸ್ಟಿವಲ್ ಸೆಲೆಬ್ರೇಷನ್ ನಲ್ಲಿ 600ಕ್ಕೂ ಹೆಚ್ಚು ವೆರೈಟಿ ಮ್ಯಾಂಗೋಸ್ ನ ಡಿಸ್ಪ್ಲೇ ಮಾಡಿದ್ರು. ಕೊನೆ ದಿನ ಅಂದ್ರೆ 6th ಜುಲೈಗೆ ಜನರಿಗೆ ಮ್ಯಾಂಗೋನ ನೋಡಿ ತಡ್ಕೊಳಕ್ ಆಗಿಲ್ಲ ಅನ್ಸುತ್ತೆ. ಮ್ಯಾಂಗೋಸ್ ನ ಕಳ್ತನ ಮಾಡಿದ್ದಾರೆ ಕಿತ್ತಾಡ್ಕೊಂಡು. ಕೆಲವು ಜನ ಏನ್ ಕಮೆಂಟ್ ಹಾಕಿದ್ದಾರೆ ಅಂದ್ರೆ ಪ್ರಾಪರ್ ಸೆಕ್ಯೂರಿಟಿ ಇರಬೇಕಿತ್ತು, ಪ್ರಾಪರ್ ಸೆಕ್ಯೂರಿಟಿ ಇದ್ದಿದ್ರೆ ಈ ತರ ಇನ್ಸಿಡೆಂಟ್ ಆಗ್ತಾ ಇರ್ಲಿಲ್ಲ ಅಂತ. ಇನ್ ಕೆಲವು ಜನ ಏನ್ ಕಮೆಂಟ್ ಮಾಡಿದ್ದಾರೆ ಅಂದ್ರೆ ಪ್ರಾಪರ್ ಸೆಕ್ಯೂರಿಟಿ ಇಲ್ಲ ಅಂದರೆ ಏನು, ಒಂದು ಸ್ವಲ್ಪ ಮಿನಿಮಮ್ ಸಿವಿಕ್ ಸೆನ್ಸ್ ಆದರೂ ಇರಬೇಕಲ್ವಾ ಅಂತ ಕಮೆಂಟ್ ಮಾಡಿದ್ದಾರೆ. ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗಿರೋ ವಿಡಿಯೋನ ನಾನು ಹಾಕ್ತೀನಿ, ನೋಡ್ಕೊಂಡ್ಬಿಟ್ಟು ಬನ್ನಿ.
ನೆಕ್ಸ್ಟ್ ಅಪ್ಡೇಟ್ ಬಂದ್ಬಿಟ್ಟು ಸರಿಗಮಪ ಸಿಂಗರ್ ಆದ ಪೃಥ್ವಿ ಭಟ್ ಮತ್ತು ಅವರ ಹಸ್ಬೆಂಡ್ ಆದ ಅಭಿಷೇಕ್ ಅವರ ಬಗ್ಗೆ. ರೀಸೆಂಟ್ಲಿ ಇವರು ಕೀರ್ತಿ ENT ಕ್ಲಿನಿಕ್ ಅನ್ನೋ ಯೂಟ್ಯೂಬ್ ಚಾನಲಲ್ಲಿ ಇಂಟರ್ವ್ಯೂ ಕೊಟ್ಟಿದ್ದಾರೆ. ಇವರ ಹಸ್ಬೆಂಡ್ ಅಭಿಷೇಕ್ ಅವ್ರ ಬಗ್ಗೆ ಕೇಳೋದಾದರೆ ಇವರು ಜಿ ಕನ್ನಡಗೆ ಕೆಲಸ ಮಾಡ್ತಾರೆ. ಜಿ ಕನ್ನಡಗೆ 150ಕ್ಕೂ ಹೆಚ್ಚು ಇವೆಂಟ್ಸ್ನ ನಡೆಸಿಕೊಟ್ಟಿದ್ದಾರೆ ಮತ್ತು DKD ಆಗಿರ್ಬೋದು, ಸರಿಗಮಪ ಆಗಿರ್ಬೋದು, ವೀಕೆಂಡ್ ವಿತ್ ರಮೇಶ್ ಆಗಿರ್ಬೋದು, ಈ ಎಲ್ಲ ಶೋಸ್ಗಳಲ್ಲೂ ಪೋಸ್ಟ್ ಪ್ರೊಡಕ್ಷನ್ ವರ್ಕ್ನ ಮಾಡಿಯಾರಂತೆ. ಪೃಥ್ವಿ ಭಟ್ ಅವರು ಏನಕ್ಕೆ ಅಭಿಷೇಕ್ ಅವ್ರನ್ನೇ ಚೂಸ್ ಮಾಡಿದ್ರು ಅಂತ ಕೇಳಿದಾಗ ಅವ್ರೇನು ಹೇಳಿದ್ರು ಅಂದರೆ, ಪೃಥ್ವಿ ಭಟ್ ಅವರು ಯಾವ ರೀತಿ ಹಸ್ಬೆಂಡ್ನ ಹುಡುಕ್ತಾ ಇದ್ರು ಅಂದರೆ ಅವರ ಮ್ಯೂಸಿಕ್ ಸಪೋರ್ಟ್ ಮಾಡೋರಾಗಿರ್ಬೋದು, ಅವರ ಒಂದು ಪ್ರೊಫೆಷನ್ನ ರೆಸ್ಪೆಕ್ಟ್ ಮಾಡೋ ಅಂಥ ವ್ಯಕ್ತಿನ ಹುಡುಕ್ತಾ ಇದ್ರಂತೆ. ಆ ಎಲ್ಲ ಲಕ್ಷಣಗಳು ಇವರಿಗೆ ಅಭಿಷೇಕಲ್ಲಿ ಕಂಡು ಬಂದಿದೆ. ಹಾಗಾಗಿ ಅಭಿಷೇಕ್ ಅವ್ರನ್ನ ಚೂಸ್ ಮಾಡಿದೆ ಅಂತ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಮತ್ತು ಇನ್ನೊಂದು ವಿಷಯ ಏನಂದರೆ, ಪೃಥ್ವಿ ಭಟ್ ಅವರಪ್ಪ ಸೋಷಿಯಲ್ ಮೀಡಿಯಾದಲ್ಲಿ ಒಂದು ಹೇಳಿಕೆ ಕೊಟ್ಟಿದ್ರು, ಅಭಿಷೇಕ್ ಅವರು ನನ್ನ ಮಗಳನ್ನ ವಶೀಕರಣ ಮಾಡಿ ಕರ್ಕೊಂಡು ಹೋಗಿದ್ದಾರೆ ಅಂತ. ಸೊ ಅದಕ್ಕೆ ಅಭಿಷೇಕ್ ಅವರು ವಶೀಕರಣ ಮಾಡೋದಾಗಿದ್ರೆ ನಾನು ಯಾಕೆ ಪೃಥ್ವಿ ಭಟ್ನ ವಶೀಕರಣ ಮಾಡ್ತಾ ಇದ್ದೆ, ಅವ್ರ ಅಪ್ಪ ಅಮ್ಮನೇ ವಶೀಕರಣ ಮಾಡ್ತಾ ಇದ್ದೆ ಅಂತ ಫನ್ನಿಯಾಗಿ ಹೇಳಿದ್ದಾರೆ. ಮತ್ತು ಇಬ್ಬರು ಕಪಲ್ ಕೂಡ ನಮ್ಮ ಮೇಲೆ ಯಾವುದೇ ರೀತಿ ವಶೀಕರಣ ಆಗಿಲ್ಲ, ನಾವಿಬ್ಬರು ನಿಜವಾಗ್ಲೂ ಪ್ರೀತಿಸಿ ಮದುವೆ ಆಗಿರೋದು ಅಂತ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ನೆಕ್ಸ್ಟ್ ಅಪ್ಡೇಟ್ ಬಂದ್ಬಿಟ್ಟು ಲೂಯಿ ವಿಟಾನ್ ಕಂಪ್ನಿ ಬಗ್ಗೆ. ಈ ಕಂಪ್ನಿ ಬಂದ್ಬಿಟ್ಟು ಲಕ್ಸುರಿ ಗೂಡ್ಸ್ನ ಪ್ರೊಡ್ಯೂಸ್ ಮಾಡುತ್ತೆ. ಪರ್ಫ್ಯೂಮ್ಸ್ ಆಗಿರ್ಬೋದು, ವಾಚಸ್ ಆಗಿರ್ಬೋದು, ಜ್ಯುವೆಲ್ರಿ ಆಗಿರ್ಬೋದು, ಬ್ಯಾಗ್ಸ್ ಆಗಿರ್ಬೋದು, ಈ ಥರ ಸುಮಾರು ಪ್ರಾಡಕ್ಟ್ಸ್ನ ಪ್ರೊಡ್ಯೂಸ್ ಮಾಡುತ್ತೆ. ಇವರು ರೀಸೆಂಟ್ಲಿ ಒಂದು ಬ್ಯಾಗ್ನ ಲಾಂಚ್ ಮಾಡಿದ್ರು. ವರ್ಲ್ಡ್ಸ್ ಸ್ಮಾಲೆಸ್ಟ್ ಬ್ಯಾಗ್ ಅಂತ ಹೇಳಿದ್ರೆ ತಪ್ಪಾಗಲ್ಲ, ಯಾಕೆಂದರೆ ಇದು ನಾನು ನಿಮಗೇನು ಸ್ಕ್ರೀನ್ ಮೇಲೆ ತೋರಿಸ್ತಾ ಇದ್ದೀನಲ್ಲ ಅಷ್ಟೇ ಟೈನಿ ಇದೆ ಈ ಬ್ಯಾಗು. ಅಪ್ಪಿತಪ್ಪಿ ನೀವೇನಾದರೂ ಈ ಬ್ಯಾಗ್ನ ಎಲ್ಲಾದರೂ ಕಳೆದಾಕೊಂಡ್ರಿ ಅಂದರೆ ದೇವರಾಣೆ ಈ ಬ್ಯಾಗ್ ಸಿಗಲ್ಲ. ಇದರಿಂದ ವ್ಯಾಲ್ಯೂಯೇಷನ್ ನೋಡೋದಾದರೆ $63,000 ವಿಚ್ ಈಸ್ ಅಪ್ರಾಕ್ಸಿಮೇಟ್ಲಿ 51 ಲಕ್ಷ ಆಗುತ್ತೆ. ಮತ್ತು ಇವರು ರೀಸೆಂಟ್ಲಿ ಇನ್ನೊಂದು ಬ್ಯಾಗ್ ಲಾಂಚ್ ಮಾಡಿದರು. ಇಂಡಿಯಾದಲ್ಲಿ ನೀವೇನು ಆಟೋ ನೋಡ್ತಿರಲ್ಲ ಅದರಿಂದ ಇನ್ಸ್ಪಿರೇಷನ್ ಆಗಿ ಲಾಂಚ್ ಮಾಡಿದರು ಅನಿಸುತ್ತೆ. ಸೊ ಸೇಮ್ ಇಂಡಿಯಾದು ಆಟೋ ಥರ ಇದೆ ನೋಡಿ, ನಾವು ನಿಮಗೆ ಸ್ಕ್ರೀನ್ ಮೇಲೆ ತೋರಿಸ್ತಾ ಇದ್ದೀನಿ. ಸೊ ಇದರಿಂದ ವ್ಯಾಲ್ಯೂಯೇಷನ್ ಬಂದುಬಿಟ್ಟು 42,000, ಅಪ್ರಾಕ್ಸಿಮೇಟ್ಲಿ ಈಕ್ವಲ್ ಟು 35 ಲಕ್ಷ ಆಗುತ್ತೆ. ಹೌದು, ರೀಸೆಂಟ್ಲಿ ಇವೆರಡೂ ಪ್ರಾಡಕ್ಟ್ಸು ತುಂಬಾ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗಿತ್ತು. ಸೊ ಇದಾಗಿತ್ತು ಇವತ್ತಿನ ಟಾಪ್ ಟ್ರೆಂಡಿಂಗ್ ನ್ಯೂಸ್. ನೀವೇನಾದರೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ನ ಕ್ಲಿಕ್ ಮಾಡಿ ಅಂತ ಹೇಳ್ತಾ ಥ್ಯಾಂಕ್ ಯು.